Hi, hello, namaste and welcome back to my channel and welcome to yet another a very special video. ಸದ್ಯಕ್ಕೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಯಾಕಿಂತಂದ್ರೆ ಈ KGL ಟ್ರೆಕ್ಕಿಂಗ್ ಪೂರ್ತಿ ಸ್ನಾನ ಆಗಿಲ್ಲ ಆ್ಯಂಡ್ ಶ್ರೀನಗರ ರೀಚ್ ಆದ ತಕ್ಷಣ ಮಸ್ಟ್ ಡೂ ಥಿಂಗ್ ಏನಂತಂದ್ರೆ ಡೆಫಿನೆಟ್ಲಿ ಒಂದು ದೊಡ್ಡ ಸ್ನಾನ, ಜೊತೆಗೆ ಅದು ಕೂಡ ಲಕ್ಸುರಿಯಸ್ ಬೋಟ್ ಹೌಸ್ನಲ್ಲಿ. ಇವಾಗ ನಾವು ಡಲ್ ನೆಕ್ನಲ್ಲಿ ಒಂದು ಹೌಸ್ ಬೋಟನ್ನು ಬುಕ್ ಮಾಡ್ಕೊಂಡಿದ್ವಿ. ಹೊರಗಡೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇವಾಗ ನಾನೊಂದು ಶಾರ್ಟ್ ಟೂರನ್ನು ಕೊಡ್ತೀನಿ. ಎಲ್ಲರೂ ಸಖತ್ ಸುಸ್ತಾಗಿ ಬಿದ್ದಿದ್ದಾರೆ. ಇಗ್ನೋರ್ ದೇರ್ ಬಾಡಿ ಲ್ಯಾಂಗ್ವೇಜ್. ಸೊ ಹೀಗಿರುತ್ತೆ. ನಮ್ಮ ಸರ್ ಇದ್ದಾರೆ, ಶುಭಾ ಮೇಡಮ್ ಇದ್ದಾರೆ, ಅನುಷಾ ಮೇಡಮ್ ಇದ್ದಾರೆ, ಭರತಣ್ಣ ಇದ್ದಾರೆ, ಚೇತನ್ ಅಣ್ಣ ಇದ್ದಾರೆ, ನೈನಾ ಇದ್ದಾರೆ, ನಮ್ಮ ಲಗೇಜಸ್ ಇದೆ, ಮಾತಾಡ್ತಾ ಇರೋ ನಾನು ಇದ್ದೀನಿ. ಸೊ ಇದು ಒಂದು ಕಾಮನ್ ಏರಿಯಾ. ಈ ಕಾಮನ್ ಏರಿಯಾ ಆದಮೇಲೆ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಸೊ ಇದು ಡೈನಿಂಗ್ ಹಾಲ್ ನೋಡಿ. ಇಲ್ಲಿ ಈ ಕಾಶ್ಮೀರದ್ದು ಇದು ಏನು ಆ ಮುಸ್ಲಿಂ ಆರ್ಕಿಟೆಕ್ಚರ್ ಅಂತ ಹೇಳ್ತಾರಲ್ವ, ಆ ಜೂಮರ್ ಅನ್ನೋದು ಮೇಜರ್ ಆಗಿ ನೋಡೋಕ್ಕೆ ಸಿಗುತ್ತೆ. ನೀವು ಅಲೆಪಿ ನೋಡಿದ್ದೀರಾ ಅಂತಂದರೆ ಸೊ ಬೋಟ್ ಹೌಸ್ ಹೆಂಗಿರುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಸೊ ನಾವು 9 ಜನ ಇರೋದಕ್ಕೆ 3 ರೂಮ್ಸನ್ನು ಬುಕ್ ಮಾಡ್ಕೊಂಡಿದ್ದೀವಿ. ದಿಸ್ ಇಸ್ ಹೌ the first room looks like. It's pretty nice. ಮಿರರ್ ಒಡೆದೋಗಿದೆ ಒಂಚೂರು, ಇಟ್ಸ್ ಓಕೆ. ಸೊ ಹಿಂಗಿರುತ್ತೆ. ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. ಆ್ಯಂಡ್ ಲೆಟ್ ಮಿ ಶೋ. ನಾವು ಹುಡುಗಿರೆಲ್ಲ ಸೇರಿ ಡಿಮ್ಯಾಂಡ್ ಮಾಡಿ ಹೊಡೆದಾಟ ಮಾಡಿ ಇದು ಓಕೆ, ಇದು ಸೆಕೆಂಡ್ ರೂಮ್. ಇಲ್ಲಿ ಆಲ್ರೆಡಿ ಪ್ಯಾಕೇಜೆಲ್ಲ ಇದು ನೋಡಿ, ಬಾಯ್ಸ್ ರೂಮ್ ವಿಲ್ ಬಿ ಬಾಯ್ಸ್ ರೂಮ್ ಅನ್ನೋದಕ್ಕೆ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ, ನೋಡಿದ್ರಾ? ಓಕೆ, ನಾವು ಹುಡುಗಿಯ ರೂಮನ್ನು ತೋರಿಸ್ತೀನಿ ಇವಾಗ. ಇದನ್ನು ಆಯ್ಕೆ ಮಾಡಿರೋದಕ್ಕೆ ಮೇನ್ ರೀಸನ್ನೇ ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ಮಿರರ್ ಇದೆ, ಇಲ್ಲಿ ಈ ರೀತಿ ಒಂದು ರಾಜ್ಕುಮಾರಿ ಫೀಲ್ ಬರೋ ಬೆಡ್ ಇದೆ. ಸೊ ದಿಸ್ ಈಸ್ ಗರ್ಲ್ಸ್ ರೂಮ್. ಆ್ಯಂಡ್ ಇಲ್ಲೊಂದು ವಾರ್ಡ್ರೋಬ್ ಕೂಡ ಇದೆ. ಆ್ಯಂಡ್ ಬಾತ್ರೂಮ್ ಲುಕ್ಸ್ ಲೈಕ್ ದಿಸ್. ಸ್ನಾನ 5 ದಿನದಿಂದ ಆಗಿರಲಿಲ್ಲ ನಮಗೆ. ಇವಾಗ ಗೀಸರ್ ಹಾಕಿ ಹೆಂಗೆ ಖುಷಿ ಪಡ್ತೀವಿ ಸ್ನಾನ ಮಾಡಿ ಅಂತಂದರೆ. ಸೊ ಎಸ್, ದಿಸ್ ಈಸ್ ಹೌ ಬೋಟ್ ಹೌಸ್ ಇನ್ ಶ್ರೀನಗರ್ ಯೂಶುವಲಿ ಲುಕ್ಸ್ ಲೈಕ್. A few moments later. ये सब पश्मीना डिज़ाइन से है ना. प्लेन भी चलता है क्या? लेकिन ये डिज़ाइन ये मशहूर है ना. ಹಾಂ, ಸಹಿ है. ಆಲ್ ರೈಟ್. ಇದೇನಪ್ಪ ಅಂತಂದರೆ ಇಲ್ಲಿನ ಹೌಸ್ ಬೋಟ್ ಅವರು ಹಾಗೆ ಏನೇನು ಕಾಶ್ಮೀರಿ ಥಿಂಗ್ಸ್ ಅಂತ ಇರುತ್ತಲ್ವ, ಅದನ್ನು ಮಾರಾಟ ಮಾಡೋರೆಲ್ಲ ಎಷ್ಟು ಇಂಟರ್ ಕನೆಕ್ಟೆಡ್ ಇರ್ತಾರೆ ಅಂತಂದರೆ, ನೀವೆಲ್ಲೂ ಪರ್ಚೇಸ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗೋದೇ ಬೇಕಾಗಿಲ್ಲ. ಅವರೇ ನೀವಿರೋ ಹೌಸ್ ಬೋಟ್ಗೆ ಬಂದು ಜ್ಯುವೆಲ್ರಿ ಇರಬಹುದು, ಈ ರೀತಿ ಪಶ್ಮೀನಾ ಶಾಲ್ಸ್ ಅನ್ನೋದು ಏನು ವೆರಿ ಪಾಪ್ಯುಲರ್, ಹಂಗಿದ್ದು ಎಲ್ಲವನ್ನ ಮಾರಾಟ ಮಾಡೋಕ್ಕೆ ಬರ್ತಾರೆ. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಬಿಕಾಸ್ ಯಾವುದು ಫೇಕ್ ಐಟಮ್ ಯಾವುದು ಒರಿಜಿನಲ್ ಐಟಮ್ ಅನ್ನೋದು ನಿಮಗೆ ಗೊತ್ತಿರಲ್ಲ. ಆ್ಯಂಡ್ ಆಲ್ಸೋ ಫಾರ್ ದ ಮ್ಯಾಟರ್, ಅವರು ಎಷ್ಟು ಚೆನ್ನಾಗಿ ನಿಮ್ಮ ಹತ್ರ ಮಾತಾಡ್ತಾರೆ ಅಂತಂದರೆ, ಎಷ್ಟು ಸ್ವೀಟಾಗಿ ಕೈಂಡಾಗಿ ಆನೆಸ್ಟ್ ಆಗಿರೋ ಥರದಲ್ಲಿ. ಆ್ಯಕ್ಚುಲಿ ಐ ಥಿಂಕ್ ಇಟ್ಸ್ ಅ ಜೆನ್ಯೂನ್ ಆ್ಯಕ್ಟಿಂಗ್, ಬಿಕಾಸ್ ಒಳ್ಳೆಯವರಿಗೂ ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡೋರ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಐ ಕುಡ್ ಆ್ಯಕ್ಚುಲಿ ಸೆನ್ಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅ ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಲಿಟ್ರಲಿ ನಾವು ಯಾರೂ ಮಲಗಿಲ್ಲ. ನಾವೆಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ವಿ ಏನೇನೆಲ್ಲ ಆಯಿತು ಟ್ರೆಕ್ಕಲ್ಲಿ, ಗುಡ್ ಮೆಮೊರೀಸ್ ಏನು, ಆ್ಯಂಡ್ ಆರ್ಗನೈಸರ್ಸ್ ಎಲ್ಲೆಲ್ಲಿ ನಮಗೆ ಸುಳ್ಳು ಹೇಳಿದರು. ಸೊ ನಾನು ಯಾವಾಗಲೂ ಹೇಳ್ತೀನಲ್ವಾ, ಇಟ್ಸ್ ನಾಟ್ ಓನ್ಲಿ ಹೈಲೈಟಿಂಗ್ ದ ಗುಡ್ ಪಾರ್ಟ್, ಇಟ್ಸ್ ಆಲ್ಸೋ ಟೆಲ್ಲಿಂಗ್ ದ ರಿಯಾಲಿಟೀಸ್. ಸೊ ಅದೆಲ್ಲದನ್ನು ಒಂದು ರೀತಿಯಲ್ಲಿ ಮೆಲ್ಕ್ ಹಾಕ್ತಾ ಇದ್ವಿ. ನಮ್ಮ ಟ್ರೈಬ್ ಮೆಂಬರ್ಸ್ನ ಒಂದು ಗುಡ್ ಮೂಮೆಂಟ್ ಅನ್ನುವಂಥದ್ದು ಕ್ರಿಯೇಟ್ ಆಯಿತು. ಬಿಕಾಸ್ ಈ ಟ್ರೆಕ್ಕಲ್ಲಿ ನಾವು ಯಾರೂ ಒಟ್ಟೊಟ್ಟಿಗೆ ಮಾತಾಡೋಕ್ಕೆ ಸಿಗೋಕ್ಕೆ ಅಂತ ಸಿಕ್ಕಿರಲಿಲ್ಲ. ಸೊ ಆ ಒಂದು ರಾತ್ರಿ ಅನ್ನೋದು ಹೌಸ್ ಬೋಟಲ್ಲಿ ವಿ ಹ್ಯಾಡ್ ಅ ವೆರಿ ಗುಡ್ ಮೂಮೆಂಟ್. ಆ್ಯಂಡ್ ಅವರ್ ಪ್ಲಾನ್ಸ್ ಇನ್ ಶ್ರೀನಗರ್ ಕಂಟಿನ್ಯೂಸ್ ಫಾರ್ ದ ಡೇ. ಶಿಕಾರ ರೈಡ್ ಮಾಡಲಿಲ್ಲ ಅಂತಂದರೆ ಕಾಶ್ಮೀರದಲ್ಲಿ ಏನು ನೋಡ್ದಂಗೆ ಅಲ್ವಾ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಅದಿದೆ. ಶ್ರೀನಗರದ ಸುತ್ತಮುತ್ತ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಡೆಫಿನೆಟ್ಲಿ ಲಾಲ್ ಚೌಕ್ಗೆ ಹೋಗಬೇಕು. ಸೊ ಈ ಎಲ್ಲ ರಿಯಾಲಿಟೀಸನ್ನು, ಕೆಲವೊಂದಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಏನಿದೆ ಅಲ್ವಾ, ಅನ್ಲೈಕ್ ಸಂಬಡಿ ಎಲ್ಸಸ್ ಎಕ್ಸ್ಪೀರಿಯನ್ಸಸ್. ಸೊ ಅದೆಲ್ಲವನ್ನು ನಾನು ನನ್ನ ಅಪ್ಕಮಿಂಗ್ ಬ್ಲಾಗಲ್ಲಿ ನಿಮಗೆ ಡೆಫಿನೆಟ್ಲಿ ಹೇಳ್ತೀನಂತೆ. ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ್.